ಅರೆ ಕಾವೇರಿ, ಮಾಮ್, ಡ್ಯಾಡ್, ವಾಟ್ ಎ ಸರ್ಪ್ರೈಸ್! ಯಾವಾಗ ಬಂದ್ರಿ ನೀವು? ವಾವ್, ನಾವು ಬಂದು ಸ್ವಲ್ಪ ಹೊತ್ತಾಯ್ತು. ನಿನ್ನ ಈ ಗೆಟಪ್ ನೋಡಿ ನನಗೆ ಬಹಳ ಖುಷಿ ಆಯ್ತು. ಅಗಸ್ತ್ಯ, ಚಿಕ್ಕ ವಯಸ್ಸಲ್ಲಿ ನಾವು ಹಳ್ಳಿ ನೋಡಿದ್ವಿ. ಹಳ್ಳಿ ವಾತಾವರಣ ಏನು ಅನ್ನೋದು ನಮಗೆ ಗೊತ್ತಿತ್ತು. ಆದ್ರೆ ನೀನು ಹಳ್ಳಿನೇ ನೋಡಿರ್ಲಿಲ್ಲ. ಅಂಥದ್ರಲ್ಲಿ ಹಳ್ಳಿಗೆ ಬಂದು ಇದ್ದು ಅವ್ರ ವೇಷಭೂಷಣ ಎಲ್ಲ ಧರಿಸ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ಯಲ್ಲ, ಬಹಳ ಖುಷಿ ಆಯ್ತು. ಡ್ಯಾಡ್, ಅದು ಇದು ಎಲ್ಲ ಏನು ಬೇಡ ಅಗಸ್ತ್ಯ. ಈಗ ನಾನು ನಿಮ್ಮಮ್ಮ ಇಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಗೊತ್ತಾ? ನಿನ್ನ ಸಿಸ್ ಮದುವೆ ಇನ್ವಿಟೇಷನ್ ಕೊಟ್ಟು ಕರೆಯೋದಕ್ಕೆ. ಮೊದಲನೇ ಇನ್ವಿಟೇಷನ್ನ ಬೀಗರಿಗೆ ಕೊಟ್ಟು ಕರೆಯೋದು ಒಂದು ಗೌರವ. ಅದಕ್ಕೆ ಇನ್ವಿಟೇಷನ್ ತಗೊಂಡು ನಾನು ನನ್ನ ಧರ್ಮಪತ್ನಿ ಅರ್ಥಾತ್ ನಿಮ್ಮಮ್ಮ ಇಲ್ಲಿಗೆ ಬಂದಿದ್ದೀವಿ. ಅಂಬಿಕಾ, ಬೀಗ್ರೆ, ನನ್ನ ಮಗಳ ಮದುವೆ ನೀವು ಸಕುಟುಂಬ ಸಪರಿವಾರ ಸಮೇತರಾಗಿ ಮದುವೆಯ 10 ದಿನಗಳ ಮುಂಚೆ ನಮ್ಮ ಮನೆಗೆ ಬಂದು ಮದುವೆ ಕೆಲಸವನ್ನು ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ನಾವು ಕುಟುಂಬದವರು ಎಲ್ಲರೂ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೀವಿ. ದಯಮಾಡಿ ಬರಬೇಕು. ಧನ್ಯವಾದ ಬೇಗ್ರೆ. ಅಳಿಯಂದ್ರ ಅಕ್ಕ ಅಂದಮೇಲೆ ನಮ್ಮ ಮನೆ ಮಗಳಿದ್ದ ಹಾಗೆ. ಖಂಡಿತ ನಾವೆಲ್ಲ ಬರ್ತೇವೆ. ಹೌದೌದು, ನಾನಂತೂ 10 ದಿನಕ್ಕೆ ಮುಂಚೆನೆ ಅಲ್ಲಿಗೆ ಬಂದ್ಬಿಡ್ತೀನಿ. ಮದ್ವೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡೆ ವಾಪಸ್ ಊರಿಗೆ ಬರೋದು. ಅಗಸ್ತ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಮಾಮ್, ಏನಾಗಿದೆ ಅಗಸ್ತ್ಯ ನಿನಗೆ? ಹೇಳು. ಮನೇಲಿ ಮದುವೆ ಕೆಲಸಗಳು ರಾಶಿ ರಾಶಿ ಬಿದ್ದಿದೆ. ಸಾಲ್ಬೇಕೆ? ಅನಿಕ ನೀನ್ ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಅವನೇ ಕಲ್ಲು ಹೋಗಿದ್ದಾನೆ, ಯಾಕೆ ಉಳ್ಕೊಂಡಿದ್ದಾನೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿರ್ತಾಳೆ. ಅವಳಿಗೆ ಏನಂತ ಉತ್ತರ ಕೊಡ್ಲು ನಾನು? ನೀನ್ ನೋಡಿದ್ರೆ ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ಯಾ. ನಾಚಿಕೆ ಆಗಲ್ವಾ? ಕೆಲಸ ಮಾಡೋಕ್ಕೆ ನಾಚಿಕೆ ಯಾಕೆ ಆಗ್ಬೇಕು ಮಾಮ್? ಅಯ್ಯೋ ಅಗಸ್ತ್ಯ, ಏನಾಗಿದೆಯೋ ನಿನಗೆ? ನಿಮ್ಮಪ್ಪ ಬೇರೆ ಮೊದಲನೇ ಇನ್ವಿಟೇಷನ್ ಇವ್ರಿಗೆ ಕೊಡ್ಬೇಕು ಅಂತ ನನಗಿಷ್ಟ ಇಲ್ದಿದ್ರು ಬಲವಂತ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸಾಲದಕ್ಕೆ ನಿಮ್ಮಪ್ಪ ಇವ್ರನ್ನೆಲ್ಲ ಬರಲೇಬೇಕು ಅಂತ ಬಲವಂತ ಮಾಡಿ ಕರೆದಿದ್ದಾರೆ. ಇವರೆಲ್ಲ ಮದ್ವೆಗೆ ಬಂದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತ ತಾನೆ? ನೋಡು ಅಗಸ್ತ್ಯ, ನಿನ್ ಸಿಸ್ ಮದ್ವೆ ಮಾಡೋ ಜವಾಬ್ದಾರಿ ನಿಂದು. ಅದೇನ್ ಮಾಡ್ತೀಯೋ ಮಾಡು. ಹಾಗೆಲ್ಲ ಏನೂ ಆಗಲ್ಲ ಮಾಮ್, ನಾನು ನೋಡ್ಕೋತೀನಿ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಂಬಿಕೆನಾ? ನಿನ್ನ ಮೇಲ? ಮಾಮ್ ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನೀನು ನಮ್ ಜೊತೆ ಬರ್ತಿದ್ಯಾ ಅಷ್ಟೇ. ಶಶಿ, ಏನು ಅಂಬಿಕಾ ಬೇರೆ ಬಂದ್ಬಿಟ್ಟಿದ್ದಾಳೆ? ಓ, ನಿನ್ನೆಲ್ಲ ಕರೆದೆ, ಬಾ ಹೋಗೋಣ ಅಂತ. ಬರಲ್ಲ ಅಂದ್ಲು. ನನಗೂ ಕೋಪ ಬಂದ್ಬಿಡ್ತು. ನೀನು ಬರದೇ ಇದ್ರೆ ಬೇಡ, ಹೋಗು, ನನ್ನ ಪಾಡ ನಾನು ಹೋಗಿ ಬರ್ತೀನಿ ಹಿಂದೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಹೊರಟು ನಿಂತಿದ್ದಾಳೆ ರೆಡಿಯಾಗಿ. ಅವಳು ಬರಬಾರ್ದಾಗಿತ್ತು ಕಣೋ. ಅವಳು ಬಂದ್ರೆ ಏನಮ್ಮ ಪ್ರಾಬ್ಲಮ್? ಏನು ಅವಳು ಗೊತ್ತಿಲ್ಲದೆ ಇರೋ ವಿಚಾರನ? ಅದು ಅಲ್ಲದೆ ಮಗಳು ಮದುವೆ ಇನ್ವಿಟೇಷನ್ನ ಗಂಡ ಹೆಂಡತಿ ಇಬ್ರು ಬಂದು ಬೀಗರಿಗೆ ಕೊಟ್ಟು ಕರೆದ್ರೆ ಅದೊಂದು ಲಕ್ಷಣ, ಅದೊಂದು ಗೌರವ ಅಲ್ವಾ? ಅದೇನೋ ನಿಜಾನೇ. ಆದ್ರೆ ಅವಳು ಬಂದಿದ್ದಾಳೆ ಅಂದ್ರೆ ಏನೋ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾಳೆ ಅಂತೇನಮ್ಮ? ಹೌದು ಶಶಿ, ಅದೇನು ಅಂತ ನನಗೆ ಗೊತ್ತು. ಅಗಸ್ತ್ಯನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾಳೆ. ನನ್ಗಿರೋ ಭಯನೂ ಅದೇನೆ.
ಅದೇನಂದ್ರೆ ನೋಡು, ನಾನು ಶಾಂತಮ್ಮ ಸೇರಿ ಅಗಸ್ತ್ಯ ಕಾವೇರಿ ಇಬ್ರಿಗೂ ಇವತ್ತು ಫಸ್ಟ್ ನೈಟ್ ಅರೇಂಜ್ ಮಾಡಿದ್ದೀವಿ ಕಣೋ. ನಿನ್ನ ಹೆಂಡತಿ ಅಗಸ್ತ್ಯನ ಕರ್ಕೊಂಡು ಹೋಗ್ಬಿಟ್ರೆ ಏನು ಗತಿ? ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ಯಾ ನೀನು? ಕರೆಕ್ಟ್. ಅವಳನ್ನ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ಚೆನ್ನಾಗಿರೋದು. ಈಗೇನು ಮಾಡೋದು? ಈಗ ಅವಳು ಬಂದಾಗಿದೆ. ಡೋಂಟ್ ವರಿ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ. ಹಾಗಲ್ಲಮ್ಮ, ಅವಳೇನಾದ್ರೂ ಬಂದು ಅಗಸ್ತ್ಯನ ಊರಿಗೆ ಹೋಗೋಣ ಬಾ ಅಂತ ಕರೆದ್ರೆ ಅಗಸ್ತ್ಯ ಬರ್ದೇ ಇರ್ತಾನ? ಬಂದೇ ಬರ್ತಾನೆ. ಅದು ಅಲ್ಲದೆ ಹಬ್ಬ ಬೇರೆ ಮುಗಿಯತ್ತೆ ಇವತ್ತು. ಇಲ್ಲ, ನಾನು ಹೇಳೋದು ಕೇಳು ಶಶಿ. ಹಾಂ, ಶುರು ಮಾಡೋಲ್ಲ. ಒಂದು ಮಿನಿಟ್. ಈ ಸರ್ತಿ ದೀಪ ಹಚ್ಚೋದನ್ನ ನಮ್ಮ ಅಳಿಯಂದ್ರು ಮಾಡಲಿ, ಅವರೇ ಆರತಿ ಮಾಡಲಿ. ಆಗಲೇ ಹಬ್ಬ ಹಬ್ಬ ಆಗುದು ಈ ಸರ್ತಿ. ಅಂಕಲ್, ನಾನ್ಯಾಕೆ? ನೀವೇ ಮಾಡಿ, ಯಾರು ಮಾಡಿದ್ರೆ ಏನಂತೆ? ಹಾಗೆಲ್ಲ ಅಳಿಯಂದ್ರೆ ಮನೆ ಅಳಿಯಂದ್ರು ಮಗನ ಸಮಾನ. ನೀವಂತೂ ನಿಜವಾಗ್ಲೂ ಮಗನಾಗೇ ಇದ್ದೀರಿ. ಯಾಕೆಂದರೆ ನಮ್ಮ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ನಮಗೆ ಆಧಾರವನ್ನು ನಿಂತ್ಕೊಂಡಿದ್ದೀರ. ಅದಲ್ಲದೆ ನಮ್ಮ ಮಗಳನ್ನು ಜೋಪಾನವಾಗಿ ಪ್ರೀತಿಯಿಂದ ಸಾಕ್ತಾ ಇದ್ದೀರ. ಎಲ್ಲ ರೀತಿಯಲ್ಲೂ ನೀವು ಆರತಿ ಮಾಡಿ ಈ ಹಬ್ಬ ಆಚರಿಸೋದೇ ಸರಿ ಅಂತ ನನಗನ್ನಿಸ್ತದೆ. ಕಳೆದುದೆಲ್ಲ ದೊರಕಾಯ್ತು, ದೊರಕಿದ್ದೆಲ್ಲ ಬರವಾಯ್ತು. ಹೊಸತು ಹಾದಿ ತೋರಿ ಬಾಳ ಗೀತೆಯಾಯಿತು. ಹೃದಯ ಕುಣಿವ ನವಿಲಾಯ್ತು, ಮನೆಯ ತುಂಬ ನಲಿವಾಯ್ತು. ಎಂದು ಹೀಗೆ ಇರಲಿ ಗಾಳಿ ಸಂತ ಕೋರಿತು. ಇನ್ನೆಲ್ಲ ಶುಭ ಶಕುನ, ಅನುದಿನವು ಸನ್ಮಾನ. ಇನ್ನೆಲ್ಲ ಶುಭ ಶಕುನ, ಅನುದಿನವು ಸನ್ಮಾನ. ಮರೆಯದಂತ ಸವಿ ಸವಿಗಳಿಗೆ ತಂದಿತು ಯುಗಾದಿ. ಏನೇ ಎಲ್ಲ ನೀನು ಅಂದ್ಕೊಂಡಂಗೆ ನಡೀತಾ ಇದೆ ಅಂತ ಪೀಕ್ತಾ ಇದೆಯಾ? ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ನಾವು ತಂದಿರೋ ಇನ್ವಿಟೇಷನ್ ನಿನ್ನ ಕತೆ ಮುಗಿಸುತ್ತೆ. ಶಶಿ, ನಾವಿನ್ನು ಹೊರಡೋಣವಾ? ಹೋಯ್, ಅದೇನಾಗ್ತದೆ? ಹಬ್ಬ ಇವತ್ತು. ಬೀಗರು ಬಂದು ನೀವು ಊಟ ಮಾಡಿದ್ರೆ ಹಾಗೆ ಹೋಗುದಾ? ಖಂಡಿತ ಆಗ್ಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಊಟ ಮಾಡಿ ಹೋಗ್ಬೇಕು. ಅಲ್ಲ, ನನಗೆ ಗೊತ್ತುಂಟು ನಿಮಗೆ ಮದುವೆ ಪತ್ರಿಕೆ ಕೊಡ್ಲಿಕ್ಕುಂಟು, ಬಹಳ ನೀವು ಕೆಲಸ ಉಂಟು ಅಂತ ಗೊತ್ತು ನನಗೆ. ನೋಡಿ, ಊಟ ಆದ್ಮೇಲೆ ಒಂದು ಗಳಿಗೆ ಸಹ ನಿಲ್ಸುದಿಲ್ಲ. ನಮ್ಗೆ ಇಷ್ಟೆಲ್ಲ ಬಲವಂತ ಮಾಡೋ ಅವಶ್ಯಕತೆನೇ ಇಲ್ಲ. ನೀವಿಷ್ಟು ಹೇಳಿದ ಮೇಲೂ ನಾವು ಊಟ ಮಾಡದೆ ಹೋಗಕ್ಕಾಗತ್ತಾ? ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ ಅಂಬಿಕಾ? ಊಟ ನೆಗೂ ತಯಾರಿದೆ,
ನಾ ಎಲ್ಲಾರ್ಗೂ ಎಲೆ ಹಾಕ್ತೀನಿ, ಊಟ ಬಡಿಸ್ತೀನಿ, ಬನ್ನಿ ಊಟ ಮಾಡ. ಕಾವೇರಿ, ನೀನು ಒಟ್ಟಿಗೆ ಕೂತ್ಕೊಂಡ್ಬಿಡು, ಅಳಿಯಂದ್ರ ಜೊತೆ ಊಟ ಮಾಡುವಂತೆ. ಮಿಕ್ಕಿದ್ದನ್ನು ನಾನು ಬಡಿಸ್ತೀನಿ. ಹೌದಮ್ಮ, ಹಬ್ಬ ಇವತ್ತು. ಮಗಳು ಅಳಿಯ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಬಾ. ಕಾವೇರಿ, ಅಗಸ್ತಿನ ಪಕ್ಕ ಕೂತ್ಕೋ, ಊಟ ಮಾಡು. ಯಾರು ನಾಚ್ಕೋಬೇಡಿ, ನಿಮ್ಗೇನ್ ಬೇಕೋ ಕೇಳಿ ಊಟ ಮಾಡಿ. ಹೌದು, ಅಳಿಯಂದ್ರೆ ನಿಮಗೆ ಒಬ್ಬಟ್ಟು ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ಲು ಕಾವೇರಿ. ಸಂಕೋಚ ಪಟ್ಕೋಬೇಡಿ, ಇನ್ನೊಂದ್ ಬೇಕು ಅಂದ್ರೆ ಹೇಳಿ.